ಹಾಯ್ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಚಂದ್ರಿಕೆಗಳನ್ನು ಹೇಗೆ ತೊಳೆಯುವುದೆಂದು ತಿಳಿಸಿಕೊಡುತ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ರೇಷ್ಮೆ ಗೂಡು ಬಿಡಿಸಿದ ನಂತರ ಎಳೆಯಾಗಿ ಹಾಗೆ ಚಂದ್ರಿಕೆಯಲ್ಲಿ ಉಳಿದುಕೊಂಡಿರುತ್ತೆ. ಅದನ್ನು ಹೇಗೆ ನಾವು ತೊಳೆಯುವುದು ಎಂದು ತಿಳಿಸ್ಕೊಡುತ್ತೇನೆ. ಸಿಂಪಲ್ ಆಗಿರುತ್ತೆ, ಭಾಳ ಈಸಿಯಾಗಿರುತ್ತೆ. ನಾವು ಬ್ಲೀಚಿಂಗ್ ಪೌಡ್ರನ ಸಹಾಯದಿಂದ ನಾವು ಈ ಎಳೆಯಾಗಿರುವುದನ್ನೆಲ್ಲ ನಾವು ಚೆನ್ನಾಗಿ ಈಸಿಯಾಗಿ ತೊಳೆಯಬಹುದು. ಇದು 5 kg ಬ್ಲೀಚಿಂಗ್ ಪೌಡ್ರು. ಇದನ್ನು ನಾವು ಅರ್ಧ ಡ್ರಮ್ ನೀರಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು 1 ಡ್ರಮ್ಮಲ್ಲಿ ಅರ್ಧ ನೀರು ಹಾಕಿ 5 kg ಬ್ಲೀಚಿಂಗ್ ಪೌಡ್ರ್ ಹಾಕಿದ್ದೇವೆ. 3 ಡ್ರಮ್ಮನ್ನು ನಾವು ಯೂಸ್ ಮಾಡ್ತಾ ಇದ್ದೇವೆ. 3 ಡ್ರಮ್ಮಲ್ಲೂ ಅರ್ಧ 5 kg ಬ್ಲೀಚಿಂಗ್ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ. ಈ ಥರ ಮಿಕ್ಸ್ ಆದಮೇಲೆ ನಾವು ಚಂದ್ರಿಕೆಗಳನ್ನು ಕಟ್ಟಿದ ಚಂದ್ರಿಕೆಗಳನ್ನು ಇದರಲ್ಲಿ ಹಾಕಬೇಕು. ನೋಡಿ, ಈಗ ಚಂದ್ರಿಕೆಯಲ್ಲಿ ಕಾಣಿಸ್ತಾ ಇದೆಯಲ್ಲ, ಎಳೆಯಾಗಿರೋದೆಲ್ಲ, ಅದು ಎಲ್ಲ ಸಿಂಪಲ್ಲಾಗಿ ಕ್ಲೀನ್ ಮಾಡ್ಬೋದು. ಯಾವ ಥರ ಅದು ಅಂತ ನೀವೇ ನೋಡಿ. ಇದೆ ಎಳೆಯಾಗಿ ಈ ಥರ ಇದೆಲ್ಲ, ಇದೆಲ್ಲ ಕ್ಲೀನ್ ಆಗುತ್ತೆ. ಜಸ್ಟ್ ಒಂದು 5 ಮಿನಿಟ್ಸಿಂದ 10 ಮಿನಿಟ್ಸ್ ಒಳಗಡೆ ಇದೆಲ್ಲ ಕ್ಲೀನ್ ಆಗುತ್ತೆ. ಅದು ಸಿಂಪಲ್ಲಾಗಿರುತ್ತೆ. ನಾವು ಚಂದ್ರಿಕೆಯನ್ನು ಈ ರೀತಿಯಾಗಿ ಅಂದರೆ ಅರ್ಧ ಡ್ರಮ್ ಹಾಕಿದ್ದೀವಲ್ಲ, ಇದು ಅರ್ಧ ಮಾತ್ರ ಇದು ಅರ್ಧ ಮುಳುಗುತ್ತೆ. ನೆಕ್ಸ್ಟ್ 5-10 ನಿಮಿಷ ಆದಮೇಲೆ ಮತ್ತೆ ನೆಕ್ಸ್ಟ್ ತಿರ್ಗಾ ಅರ್ಧನ ನಾವು ಇದರಲ್ಲಿ ಇಡಬೇಕು. ಆ ಥರ ಆದರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಡ್ರಮ್ಮಲ್ಲಿ ಅರ್ಧ ಅಷ್ಟೇ ನೀರು ಯಾಕೆ ಹಾಕಿದ್ದೀವಿ ಅಂದರೆ, ನೀರು ಸ್ವಲ್ಪ ಇದ್ದಾಗ ಸ್ಟ್ರಾಂಗ್ ಜಾಸ್ತಿ ಇರುತ್ತೆ. ಆದ ಕಾರಣ 5-10 ನಿಮಿಷದಲ್ಲಿ ಬೇಗ ಕ್ಲೀನ್ ಆಗುತ್ತೆ. ಅದಕ್ಕೆ ಅರ್ಧ ಡ್ರಮ್ ಅಷ್ಟೇ ಹಾಕಿದ್ದೀವಿ. ಇದ್ರ ಒಂದು ಕಟ್ಟಲ್ಲಿ 5 ಚಂದ್ರಿಕೆ ಇರುತ್ತೆ. ಅಂದರೆ ಒಂದು ಡ್ರಮ್ಮಲ್ಲಿ 7 ಕಟ್ಟು ಹಾಕ್ಬೋದು. 7 ಅಂದರೆ 35 ಚಂದ್ರಿಕೆನ ಒಂದು ಡ್ರಮ್ಮಲ್ಲಿ ತೊಳಿಬೋದು. ನಾವು ಈ ರೀತಿ 3 ಡ್ರಮ್ಮಲ್ಲಿ ಹಾಕಿದ್ದೀವಿ. ಅಂದರೆ ಅರ್ಧ ಮಾತ್ರ ನೆನೆಯುತ್ತೆ, ಇನ್ನು ಒಂದು 5-10 ನಿಮಿಷ ಆದಮೇಲೆ ಇನ್ನು ಅರ್ಧ ತೆಗೆದು ಹಾಕಬೇಕು. ನಾವು ಈ ರೀತಿ ಆಲ್ರೆಡಿ 2 ಸೈಡ್ ಆಗಿದೆ. ಈಗ ತೆಗಿತಾ ಇದ್ದೀವಿ ನೋಡಿ, ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ. ಸಿಂಪಲ್ 5-10 ನಿಮಿಷದಲ್ಲಿ ಕ್ಲೀನ್ ಆಗಿದೆ. ಎಳೆಯಾಗಿರೋದೆಲ್ಲ ಕ್ಲೀನ್ ಆಗಿದೆ. ನಾವು ಈ ಥರ ತೆಗೆದು ಒಂದು ಸೈಡಲ್ಲಿ ಹಾಕಿಬಿಟ್ಟು ಆಮೇಲೆ ಅದನ್ನು ನೀರಲ್ಲಿ ನಾವು ಸ್ವಲ್ಪ ತೊಳಿಬೇಕು. ಅಂದರೆ ನೀರಲ್ಲಿ ಈ ಥರ ನೀರಲ್ಲಿ ಇಟ್ಟರೆ ಅದೆಲ್ಲ ಬ್ಲೀಚಿಂಗ್ ಅದರಲ್ಲಿ ಎಲ್ಲ ಹತ್ತಿರೋದೆಲ್ಲ ಕ್ಲೀನ್ ಆಗುತ್ತೆ. ನಾವು ಮೋಟ್ರ್ ಆನ್ ಮಾಡಿದ್ದೀವಿ. ಇದನ್ನು ಹಂಗೆ ಡೈರೆಕ್ಟಾಗಿ ಅದಕ್ಕೆ ಹಿಡಿತಾ ಇದ್ದೀವಿ. ಅದ್ರದ್ದು ಬ್ಲೀಚಿಂಗ್ ಪೌಡರ್ ತಿರೋದೆಲ್ಲ ಕ್ಲೀನ್ ಆಗುತ್ತೆ. ಪೂರ್ತಿ ಫೈನಲಾಗಿ ವಾಶ್ ಆಗುತ್ತೆ. ಜಸ್ಟ್ ಹಿಂಗೆ ಹಿಡಿದ್ರೆ ಸಾಕು, ಅದೆಲ್ಲ ಮೇಗಳದೆಲ್ಲ ಬ್ಲೀಚಿಂಗ್ ಪೌಡರೆಲ್ಲ ಕೆಳಗಡೆ ಹೋಗಿಬಿಡುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದ್ದಾವೆ. ಭಾಳ ಸಿಂಪಲ್ ಆಗಿದೆ. ನೋಡಿ, ಭಾಳ ಸಿಂಪಲ್ ಆಗಿದೆ. ಇದು ನೋಡಿ ಯಾವ ಥರ ಎಲ್ಲ ಕ್ಲೀನ್ ಆಗಿದೆ. ಮೊದಲಿಗೆ ಎಳೆಯಾಗಿರೋದೆಲ್ಲ ಈಗ ರಿಮೂವ್ ಆಗಿದೆ. ನೋಡಿ ಯಾವ ಥರ ಕ್ಲೀನ್ ಆಗಿದೆ. ಒಂದು ಎಳೆನೂ ಇಲ್ಲ, ಪೂರ್ತಿ ವಾಶ್ ಆಗಿದೆ. ಭಾಳ ಸಿಂಪಲ್ ಆಗಿದೆ. ಜಸ್ಟ್ 10 ಮಿನಿಟ್ಸಲ್ಲಿ ಈ ಥರ ಕ್ಲೀನ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.